ಸನಾತನ ಹಿಂದೂ ಧರ್ಮ ಅಂತ ಹೇಳುವಾಗ ನಮ್ಮ ತಲೆಯಲ್ಲಿ ಉಪನಿಷತ್ತುಗಳು, ಶೈವ ವೈಷ್ಣವ ಮತ್ತೊಂದು ಶಾಕ್ತ ಅದೆಲ್ಲ ಎಷ್ಟು ಗಟ್ಟಿಯಾಗಿ ಕೂತಿದೆಯೋ, ಬೌದ್ಧ ಮತ್ತು ಜೈನ ಅನ್ನುವಂಥದ್ದು ಅಷ್ಟೇ ಪ್ರಬಲವಾಗಿ ಇದು ಹಿಂದುತ್ವದ ಭಾಗ ಅನ್ನೋದು ನಮಗಿಲ್ಲ. ಅದೇ ಗುರೂಜಿಯವರ ಮನಸ್ಸಿನಲ್ಲಿ ಅದು ತುಂಬ ಸ್ಪಷ್ಟವಾಗಿ ಕೂತಿದೆ. ಅದನ್ನು ಅವರು ಬೌದ್ಧರ ಸಂಘಟನೆ ಮಾಡುವ ವಿಚಾರವನ್ನು ಹೇಳ್ತಾರೆ. ಆಮೇಲೆ ಈ ಸಾವಿರಾರು ಪುಸ್ತಕಗಳನ್ನು ಓದುತ್ತಿದ್ದಂಥ ಗುರೂಜಿಯವರು ಡಾಕ್ಟರ್ಜಿಯವ್ರ ಪ್ರಭಾವಕ್ಕೆ ಸಿಗಾಕೊಂಡು ಜನಗಳ ಜೊತೆ ಸೇರಿ ಅವರು ಮಾಡ್ತಾ ಹೋದಾಗ, ಯಾದವರಾವ್ ಜೋಶಿಯವರವರೆಲ್ಲ ಇರುವಂಥ ಒಂದು ಘಟನೆ. ಆ ಸಂದರ್ಭದಲ್ಲಿ ಈ ಬಾಂಬೆಲಿ ಸೇರಿಕೊಂಡಿದ್ದಾಗ ಸಂಜೆ ಚಹಾಪಾನ ಟೀ ಕುಡಿಬೇಕಾದ್ರೆ ಏನೋ ಒಂದು ವಿಷಯ ಬರುತ್ತೆ, ಏನೋ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಬರುತ್ತೆ. ಆವಾಗ ಒಬ್ಬ ಕಾರ್ಯಕರ್ತ ಗುರೂಜಿಗೆ ಹೇಳ್ತಾನೆ, ಇದ್ರ ಬಗ್ಗೆ ಯಾರಾದರೂ ಒಂದು ಪುಸ್ತಕ ಬರೀಬೇಕು. ಸಂಘ ಇಸ್ ನಾಟ್ ಆ್ಯಂಟಿ ಇಂಟೆಲೆಕ್ಚುಯಲ್ ಅನ್ನೋದು ನಾನು ಇದನ್ನು ಹೇಳ್ತಾ ಇರೋದು. ಬಟ್ ಇಂಟೆಲೆಕ್ಚುಯಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಫಿನಿಷನ್ನು ಸಂಘದ್ದು ಬೇರೆ ಇದೆ. ಅದನ್ನು ಮನಗಾಣಿಸೋಕ್ಕೆ ಎಕ್ಸಾಂಪಲ್ ಕೊಡ್ತಿರೋದು. ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಪುಸ್ತಕ ಬರೀಬೇಕು ಅಂದಾಗ ಗುರೂಜಿಯವರು ರಂಗಹರಿಯವರು ಹೇಳುವಂತೆ ಅವನ ಅಭಿಪ್ರಾಯವನ್ನು ಖಂಡಿಸುತ್ತಾ, ನೀವು ಯೋಚಿಸುವಂಥ ರೀತಿಯಲ್ಲಿ ಅದೇನು ಅಗತ್ಯ ಇಲ್ಲ, ಒಂದು ಗ್ರಂಥ ಎಷ್ಟೇ ಉತ್ತಮವಿದ್ದರೂ ಅದನ್ನು ಮುಂದಿಟ್ಟುಕೊಂಡು ಯಾವುದೇ ಕೆಲಸ ಮಾಡಲಾಗುವುದಿಲ್ಲ. ಒಂದು ಪುಸ್ತಕ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಆ ಪುಸ್ತಕದ ತತ್ವ ಜೀವನದಲ್ಲಿ ಆಚರಣೆಯಲ್ಲಿದ್ದಾಗ, ಈಗ ಭಗವದ್ಗೀತೆಯಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಅಂದರೆ ನಂಗೆ ಅರ್ಥ ಆಗಲ್ಲ. ನಮ್ಮ ಅಜ್ಜಿನೋ ಮುತ್ತಜ್ಜಿನೋ ನಮ್ಮ ಮನೇಲಿ ಇನ್ಯಾರೋ ಆ ರೀತಿ ಜೀವನ ಸುತ್ತಮುತ್ತ ಮಾಡೋದನ್ನು ನೋಡಿ, ಇದಿರಬೇಕು ಕೃಷ್ಣ ಹೇಳಿದ್ದು ಅಂತ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಆದರ್ಶ ಜೀವಂತವಾಗಿ ನಡ್ಕೊಳ್ಳೋ ಜನ ಬೇಕು, ಅವರನ್ನೇ ಇವರು ಸ್ವಯಂ ಸೇವಕರು ಅಂತ ಕರೆದಿದ್ದು. ಹಾಗಾಗಿ ಇವೆಲ್ಲ ಸಂಗತಿ ಉದಾಹರಣೆ ಹೇಳ್ತಾರೆ. ಈ ಎಲ್ಲ ವಿಚಾರಗಳು ಗೋಳ್ವಲ್ಕರ್ ಅವರ ವಿಚಾರ ದರ್ಶನದಲ್ಲಿ ನೋಡಿ ಅಂತೀರಾ. ಅದರಿಂದ ಅಗತ್ಯವೆನಿಸುವಂಥ ಸಂಸ್ಕಾರಗಳು ಸ್ವಯಂ ಸೇವಕರಿಗೆ ಏನು ಸಿಗುತ್ತೆ? ಒಂದು ಪುಸ್ತಕ ಬರೆದ್ಬಿಟ್ಟು ಗೋಳ್ವಲ್ಕರ್ ದರ್ಶನ ಅಂದರೆ ಏನು ಸಿಗುತ್ತೆ? ಏಕೆಂದರೆ ಗ್ರಂಥಕ್ಕೆ ಒಂದು ಮಿತಿ ಇದೆ. ಆದರೆ ಅದರಲ್ಲೇ ರಂಗಹರಿಯವರು ಹೇಳೋ ಮಾತು ಹೇಳಿ ನಿಲ್ಲಿಸ್ತೀನಿ. ಒಂದು ಒಳ್ಳೆಯ ಗ್ರಂಥ ಒಬ್ಬ ರಾಧಾಕೃಷ್ಣನಂಥ ಒಬ್ಬ ಫಿಲಾಸಫರ್ನ ಹುಟ್ಟಾಕ್ಬೋದು. ರಂಗಹರಿಯವರು ಹೇಳುವಂತೆ ಒಂದು ಒಳ್ಳೆಯ ಗ್ರಂಥ ರಮಣ ಮಹರ್ಷಿಯನ್ನು ಹುಟ್ಟಾಕೋಕ್ಕಾಗಲ್ಲ, ರಾಮಕೃಷ್ಣ ಪರಮಹಂಸನ ಹುಟ್ಟಾಕೋಕ್ಕಾಗಲ್ಲ. ಸಾಧನೆಯಿಂದಲೇ ಬರುವಂಥದ್ದು. ಅಂಥ ಸಾಧನೆ ಮಾಡುವ ಲಕ್ಷಾಂತರ ಜನಗಳನ್ನು ಒಂದು ಹೆಚ್ಚು ಬರಿದೆ ಅವರ ಹೃದಯವನ್ನು ಪರಿವರ್ತನೆ ಮಾಡೋದ್ರ ಮೂಲಕ ಡಾಕ್ಟರ್ ಹೆಡ್ಗೇವಾರ್ ಅವರು ವ್ಯಕ್ತಿಗೆ ಗಮನ ಕೊಟ್ಟರು. ಸಾಮುದಾಯಿಕ ಬದಲಾವಣೆ ಆಗಬೇಕಾದ್ರೆ ವ್ಯಕ್ತಿಯ ಮಟ್ಟದಲ್ಲೇ ಆಗಬೇಕು ಅನ್ನುವುದೇ ಅವರ ಮುಖ್ಯವಾದ ವಿಷಯ. ಹಾಗಾಗಿ 100 ವರ್ಷದಲ್ಲಿ ಪ್ರಾರಂಭದಲ್ಲಿ ಸಂಘ ಏನು ಕೆಲಸಗಳನ್ನು ಮಾಡ್ಕೊಂಡು ಬಂತೋ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಅವರು ಜೋಡಿಸ್ಕೊಂಡು ಬರೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಸಂಘಟನೆಗಳು ಮೂಲ ಸ್ವರೂಪವನ್ನೇ ಬಿಟ್ಟು ಅವ್ರು ಇನ್ನೇನೇನೋ ಮಾಡೋಕ್ಕೆ ಹೊರಟರು ಅನ್ನುವಂತೆ ಆಗಲಿಲ್ಲ. 100 ವರ್ಷ ಹಿಂದೆನೂ ಶಾಖೆ ಮಾಡ್ತಿದ್ರು. ಈಗಲೂ 5:30 6:30 ಅಥವಾ 6 7 ಒಂದು ಶಾಖೆ ಎಲ್ಲ ಒಂದು ಕಡೆ ನಮ್ಮ ಉಪನ್ಯಾಸ ನಡೆಯೋವಾಗಲೇ ನಡೆದು ಶಾಖೆ ಧ್ವಜ ಪ್ರಣಾಮ ಮಾಡಿ ಮುಗಿಸಿರ್ತಾರೆ. ಇದು ಇವರ ಸ್ಟ್ರೆಂತ್. ಇದು ಬೇರೆ ದೇಶಗಳವರು ಇದನ್ನು ಇಮಿಟೇಟ್ ಮಾಡೋಕ್ಕೆ ಹೋದರು. ಕ್ರೈಸ್ತ ಮಿಷನರಿಗಳು, ಕ್ರೈಸ್ತ ಪಾದ್ರಿಗಳು ಅವರೆಲ್ಲ ಈ ಮಾದರಿಯನ್ನು ನಾವು ಯಾಕೆ ಇಟ್ಕೋಬಾರ್ದು ನಮ್ಮ ಕೆಲಸಕ್ಕೆ, ಅವರ ಕ್ರಿಶ್ಚಿಯನ್ ಕೆಲಸಕ್ಕೆ ಮಾಡಬಾರ್ದು ಅನ್ನೋದನ್ನು ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಫ್ರೆಂಚ್ 3 ಜನ ಲೇಖಕರು ಆ ಸಬ್ಜೆಕ್ಟ್ನೇ ಇಟ್ಕೊಂಡು RSSನ ಕಾರ್ಯಪದ್ಧತಿ ಕ್ರೈಸ್ತರ ಮತಾಂತರದ ಕೆಲಸಗಳಿಗೆ ಹೆಂಗೆ ಉಪಯೋಗ ಆಗ್ಬೋದು ಅಂತ ಸ್ಟಡಿ ಮಾಡಿ ದೊಡ್ಡ ಗ್ರಂಥವನ್ನೇ 3 ಜನ ಫ್ರೆಂಚು ಆಥರ್ಸು ಬರೆದಿದ್ದಾರೆ. ಇಟ್ಸ್ ಎ ಸಕ್ಸಸ್ಫುಲ್ ಅವ್ರ ಗ್ರಂಥ ಬರೆದಿದ್ದಾರೆ. ಆ ರೀತಿ ಇದೆ. ಹಾಗಾಗಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು ರೀತಿ ಸಮಾಜ ಪರಿವರ್ತನೆ ಆಗಬೇಕು, ಆದರೆ ಅದು ಶಾಶ್ವತವಾಗಿ ಆಗಬೇಕು ಮತ್ತು ಅದು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಬೇಕು ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಸಮಾಜದ ಪರಿವರ್ತನೆ ಕ್ರಾಂತಿಕಾರಿ ರೂಪದಲ್ಲಾಗಬೇಕು ಮತ್ತು ಅದು ಕೂಡ ಹಿಂದುತ್ವದ ಬದಲಾವಣೆ, ಹಿಂದುತ್ವದ ಪ್ರತಿಷ್ಠಾಪನೆಗಾಗಿ ಆಗಬೇಕು ಅಂತ ಹೇಳಿದ್ರು. ಲೋಹಿಯಾ ಅವರು ಇಷ್ಟಲ್ಲದೆ ಹೋದರೂ ಕೂಡ ಹಿಂದುತ್ವದ ಅಂಗಗಳಾದ ರಾಮಾಯಣ, ಮಹಾಭಾರತ ಇತ್ಯಾದಿ ಕಲ್ಚರಲ್ ರೂಟ್ಸ್, ಸಾಂಸ್ಕೃತಿಕ ಬೇರುಗಳನ್ನು ಬಿಡದೆ ನಮ್ಮ ದೇಶದಲ್ಲಿ ನಾವು ಅವ್ರು ಹೇಳಿದಂಥ ಸಪ್ತಕ್ರಾಂತಿಯ ವಿಚಾರಗಳನ್ನು ತರಬೇಕು ಅಂತ ಹೇಳಿದ್ರು. ವಯಸ್ಸಿನಲ್ಲಿ ಪ್ರಾಯ ಇವರಿಬ್ಬರಿಗಿಂತ ಅಥವಾ ಹೆಚ್ಚು ಕಡಿಮೆ ಸ್ವಲ್ಪ ಇವರೇ ಸೀನಿಯರ್ ಅಂತ ಕಾಣುತ್ತೆ ಡಾಕ್ಟರ್ ಹೆಡ್ಗೇವಾರ್ ಅವರು. ಹಾಗಾಗಿ ಯಾವತ್ತೂ ಮನೆಯಲ್ಲಿ ಊಟ ಬಡಿಸ್ಬೇಕಾದ್ರೆ ಹಿರಿಯರು ಕೊನೆಯ ಪಂಕ್ತಿನಲ್ಲಿ ಊಟ ಕೂರಬೇಕು ಅನ್ನೋ ಒಂದು ಪದ್ಧತಿಯ ರೀತಿ ಡಾಕ್ಟರ್ ಹೆಡ್ಗೇವಾರ್ ಅವ್ರನ್ನ ನಾನು ಕೊನೆಯಲ್ಲಿ ಇಟ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಕೆಲಸ ಹೆಚ್ಚು ದೀರ್ಘಕಾಲ ಬಾಳ್ತಾ ಇದೆ ಅಂಥೇಳಿ. ಹೀಗೆ ಈ 3 ದಿವಸಗಳ ಕಾಲ ಈ ವಿಚಾರದ ಬಗ್ಗೆ ಮಾಡಿರುವಂಥ ನನ್ನ ಕೆಲವು ಅನಿಸಿಕೆಗಳನ್ನು ನಾನು ಹೇಳಿದ್ದೀನಿ.